ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಜರುಗಿದ ಕವಿಗೋಷ್ಠಿ ಉಪನ್ಯಾಸ ರಂಗೋಲಿ ಸ್ಪರ್ಧೆ. ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ನಹಿ ಚಲೇಗಿ ಎಂದಿದ್ರು ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ. ನಾಗೇಶ್ ರೆಡ್ಡಿ ಹೇಳಿಕೆ. ಮುಖರ್ಜಿ ಅವರ ಜೀವನ ಸಾಧನೆ ಮೇಲೆ ಬೆಳಕು ಚೆಲ್ಲಿದ ಕವಿಗೋಷ್ಠಿ. ವಚನಾಮೃತ ಕನ್ನಡ ಸಂಘದಿಂದ ನವೆಂಬರ್ 22-23ರಂದು ಜಿಲ್ಲಾ ರಂಗಮಂದಿರದಲ್ಲಿ ವಚನ ಸಾಹಿತ್ಯೋತ್ಸವ ಸಮಾರಂಭ ಆಯೋಜನೆ. 14 ಜನ ವಿದ್ವಾಂಸರಿಂದ ವಿಶೇಷ ಉಪನ್ಯಾಸ. ಪಾಲ್ಗೊಳ್ಳಲು ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸೆಮಾಡೆ ಪತ್ರಿಕಾಗೋಷ್ಠಿಯಲ್ಲಿ ಕರೆ. ಸಂಭಾಜಿ ಬ್ರಿಗೇಡ್ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ರಾಷ್ಟ್ರೀಯ ವರ್ಧಾಪನಾ ದಿನಾಚರಣೆ. ಮರಾಠ ಸಮಾಜ ಕೆಟ್ಟುವೆಗೆ ಸೇರ್ಪಡೆ ಸೇರಿದಂತೆ ಹಲವು ನಿರ್ಣಯಗಳನ್ನು ಸಮಾವೇಶದಲ್ಲಿ ತೆಗೆದುಕೊಳ್ಳಲಾಗಿದೆ. ಮನೋಜ್ ದಾದಾ ಆಖ್ರೆ. ಸಂಘದಲ್ಲಿ ಜರುಗುತ್ತಿರುವ ನವೆಂಬರ್ 16ರಿಂದ 18ರವರೆಗೆ ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ಜನ್ಮ ಶತಮಾನೋತ್ಸವ. ಚಿಂತಕಿ ಉಲ್ಲಾಸಿನಿ ಮುದಾಳೆ ಅವರಿಂದ ರಂಗೋಲಿ ಸ್ಪರ್ಧೆ ಉದ್ಘಾಟನೆ. ಗಮನ ಸೆಳೆದ ವಿದ್ಯಾರ್ಥಿನಿಯರ ರಂಗೋಲಿ ಬಿಡಿಸುವಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕಲಂ 370 ತಿದ್ದುಪಡಿ ವಿಚಾರದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನಕ್ಕಾಗಿ ಗಲಭೆಗಳು ನಡೆದಾಗ ಈ ದೇಶದಲ್ಲಿ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ನಹಿ ಚಲೇಗಿ ಎಂದು ಧೈರ್ಯದಿಂದ ಒಂದು ಹೇಳಿ ಭಾರತದ ಅಖಂಡತೆಗೆ ಒಂದು ಚೌಕಟ್ಟನ್ನು ಹಾಕಿಕೊಟ್ಟವರು ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು. ಈ ರೀತಿಯಾಗಿ ಒಂದು ಸರಸ್ವತಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ನಾಗೇಶ್ ರೆಡ್ಡಿ ಅವರು ಹೇಳಿದರು. ನಗರದ ಕರ್ನಾಟಕ ಸಾಹಿತ್ಯ ಸಂಘದ ಸಭಾಂಗಣದಲ್ಲಿ ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಕರುಣಾಮಯ ಯುವಕ ಸಂಘ ನವದಗಿರಿ, ಕರ್ನಾಟಕ ಜಾನಪದ ಪರಿಷತ್ತು ಹಾಗೂ ಕರ್ನಾಟಕ ಸಾಹಿತ್ಯ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೆದಿರುವಂತಹ ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿಯವರ 125ನೇ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಆಯೋಜನೆ ಮಾಡಿರುವಂತಹ ಕವಿಗೋಷ್ಠಿ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡುತ್ತಾ ಮಾತನಾಡ್ತಾರೆ. ಮುಖರ್ಜಿಯವರು ಒಬ್ಬ ಮೇಧಾವಿ, ದೇಶ ಧರ್ಮ ಸಂಸ್ಕೃತಿ ಉಳಿವಿಗಾಗಿ ಶ್ರಮಿಸಿರುವಂತಹ ಒಬ್ಬ ತ್ಯಾಗಿ, ದೇಶಕ್ಕಾಗಿ ಸರ್ವಸ್ವವನ್ನೇ ತ್ಯಾಗ ಮಾಡಿದ ಮಹಾಪುರುಷ, ರೇಖಾಗಣಿತಕ್ಕೆ ಪ್ರಮೇಯವನ್ನು ಬರೆದುಕೊಟ್ಟ ಕರ್ಮಯೋಗಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಚಂಡಮಾರುತ ಮತ್ತು ಪ್ಲೇಗ್ ಬಂದಾಗ ಬ್ರಿಟಿಷರಿಗೆ ಎದುರು ಹಾಕಿಕೊಂಡು ಜನಸೇವೆಗೈದ ಅಪ್ರತಿಮ ಜನಸೇವಕ ಮುಖರ್ಜಿಯವರದ್ದು ಕರ್ಮಯೋಗಿ ಜೀವನ. ಆದ್ದರಿಂದ ಇವರನ್ನ ಭಾರತದ ಸಂಸತ್ತಿನ ಸಿಂಹ ಎಂದು ಕರೆಯಲಾಗುತ್ತೆ. ಭಾರತವು ಜಗಜ್ಜನನಿಯಾಗಲು ನಾವೆಲ್ಲರೂ ಶ್ರಮಿಸೋಣ ಎಂದು ನಾಗೇಶ್ ರೆಡ್ಡಿ ತಿಳಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಬೀದರ್ ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಎಸ್ ಪ್ರಭು ಮಾತನಾಡಿ, ಕವಿತೆಗಳು ಈ ಸಮಾಜವನ್ನು ತಿದ್ದುವ ಆಯುಧಗಳಾಗಿವೆ. ಕವನ ರಚನೆಯಿಂದ ವಿಷಯ ಜ್ಞಾನದ ಲಭಿಸುವುದರ ಜೊತೆಗೆ ಶಬ್ದ ಭಂಡಾರ ವೃದ್ಧಿಸುತ್ತದೆ, ಬುದ್ಧಿ ಚುರುಕುಗೊಳಿಸುವುದರ ಜೊತೆಗೆ ಕಲ್ಪನಾ ಶಕ್ತಿ ಬೆಳೆಸುತ್ತದೆ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡುತ್ತಾರೆ. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸರ್ವರಿಗೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತುಗಳಾಡ್ತಾರೆ. ವೇದಿಕೆ ಮೇಲೆ ಎಸ್ ವಿ ಕುಚ್ಚುವಾಳ, ಪ್ರಕಾಶ್ ಕನ್ನಾಳೆ, ಪನ್ನಲಾಲ್ ಹಿರಾಲಾಲ್ PU ಕಾಲೇಜಿನ ಪ್ರಾಚಾರ್ಯರಾದ ಅಂಬದಾಸ್ ಮೋರೆ, ಅನುದಾನಿತ ಪದವಿ ಪೂರ್ವ ಕಾಲೇಜು ನೌಕರ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್, ಕರ್ನಾಟಕ ಸಾಹಿತ್ಯ ಸಂಘದ ಟ್ರಸ್ಟ್ ಅಧ್ಯಕ್ಷ ಶಂಕರಪ್ಪ ಹೊನ್ನ, ಶಿವಶರಣಪ್ಪ ಗಣೇಶ್ಪುರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಮತ್ತೊಂಬಿ, ಮಹಾರುದ್ರ ಡಾಕುಳಿಗೆ, ಶೇಷರಾವ್ ಬೆಳಕುಣಿಕರ್, ಸಂಗೀತ ಕಾಂಬಳೆ ಸೇರಿದಂತೆ ಸುಮಾರು 21 ಕವಿಗಳು ಮುಖರ್ಜಿಯವರ ಜೀವನ ಮತ್ತು ಸಾಧನೆಗಳ ಮೇಲೆ ಹಾಗೂ ಇನ್ನಿತರ ವಿಷಯಗಳ ಮೇಲೆ ಬೆಳಕನ್ನು ಚೆಲ್ಲುವಂತಹ ಕವನ ವಾಚನವನ್ನು ಮಾಡಿದರು. ಜನತೆಯ ಬಗ್ಗೆ ಅವರಿಗೆ ಪ್ರೀತಿ ಕಾಳಜಿಯಿಂದ ಶಾಸನ ಮಾಡಲಿಕ್ಕೆ ಬಂದಿರಲಿಲ್ಲ, ನಮ್ಮನ್ನು ಲೂಟಿ ಮಾಡಲಿಕ್ಕೆ ಬಂದಿದ್ರು. ಹೀಗಾಗಿ ಅಲ್ಲಿನ ಬಂಗಾಳದಲ್ಲಿ ಇರುವಂತಹ ಕ್ಷಾಮಕ್ಕೆ ಸರ್ಕಾರ ಪರಿಹಾರವೇ ಕೊಡಲಿಲ್ಲ. ಆ ಸಮಯದಲ್ಲಿ ರಾಮಕೃಷ್ಣ ಮಿಷನ್ನು ಹಾಗೆಯೇ ಇನ್ನೂ ಅನೇಕ ಸಂಘಟನೆಗಳ ಜೊತೆಗೆ ಸೇರಿಕೊಂಡು ಶ್ಯಾಮಪ್ರಸಾದ್ ಮುಖರ್ಜಿ ಇಡೀ ದೇಶದಲ್ಲಿ ಹೋರಾಟ ಮಾಡಿ ಧನಧಾನ್ಯಗಳ ಸಂಗ್ರಹವನ್ನು ಮಾಡಿ
ಹಿಂದೂಗಳ ಮೇಲೆ ಮಾರಣ ಹೋಮ ಮಾಡುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾವಲಿ ಪ್ರದೇಶ, ಅಲ್ಲಿಗೆ ತುಂಬಾ ಜನರ ಮರಣ ಹೋಮ ಆಗುತ್ತೆ, ಹೋಗ್ಲಿಕ್ಕೆ ಅನುಕೂಲ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಹಡಗದಲ್ಲಿ ಕೂತ್ಕೊಂಡು, ದೋಣಿಯಲ್ಲಿ ಕೂತ್ಕೊಂಡು ಆ ಪ್ರದೇಶಕ್ಕೆ ಹೋಗಿ ಅಲ್ಲಿನ ಹಿಂದೂಗಳಿಗೆ ರಕ್ಷಣೆಗೋಸ್ಕರ ನವಾಬರ ಜೊತೆ ಮಾತಾಡ್ತಾರೆ. ಈ ರೀತಿಯಾದಂತಹ ಕೃತ್ಯ ಎಸಗುವುದು ಒಳ್ಳೆಯದಲ್ಲ, ಮಾನವರ ಮಾರಣ ಹೋಮ ಆಗಬಾರದು, ಅದನ್ನ ತಡಿಬೇಕು ನೀವು ಅನ್ನೋ ಮಾತನ್ನ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ನವಾಬರಿಗೆ ಹೇಳ್ತಾರೆ. ಅಲ್ಲಿನ ಜನಾಂಗೀಯ ಸಂಘರ್ಷ ಅಂತ ಹೇಳಿದ್ರೆ ವಿಭಜಿತ ಪೂರ್ವ ಬಂಗಾಳ, ಪೂರ್ವ ಪಾಕಿಸ್ತಾನ ಯಾವುದನ್ನು ನಾವು ಹೇಳ್ತೀವಿ, ಆ ಪ್ರದೇಶದಲ್ಲಿ ಢಾಕಾ ಇತ್ಯಾದಿಗಳ ಕಡೆಗಳಲ್ಲಿ ಹಿಂದೂಗಳ ಮಾರಣ ಹೋಮವನ್ನು ನಡೆಯುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಭಾರತದಲ್ಲೇ ಇರ್ತಾರೆ. ಅವರ ಮೇಲೆ ಒತ್ತಡ ಹಾಕಬೇಕು ಅಂತ ನೆಹರೂಜಿಯವರಿಗೆ ಹೇಳಿದ್ರು. ಯಾವುದಕ್ಕೂ ಕಿವಿಗೊಡದೆ ಅದಕ್ಕೋಸ್ಕರ ಸಿಟ್ಟಿನಿಂದ ಸಿಡಿಲೆದ್ದು ಅವರ ಮಂತ್ರಿ ಮಂಡಲದಲ್ಲಿ ಕೈಗಾರಿಕಾ ಮಂತ್ರಿಯಾಗಿರತಕ್ಕಂತಹ ಶ್ಯಾಮಪ್ರಸಾದ್ ಮುಖರ್ಜಿ ಅವರನ್ನು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಭಾರತೀಯ ಜನಸಂಘದ ಸ್ಥಾಪನೆಯನ್ನು ಮಾಡ್ತಾರೆ. ಅಂದ್ರೆ ಭಾರತದ ಸರ್ಕಾರದಲ್ಲಿ ರಾಷ್ಟ್ರೀಯತೆಯ ಅಭಾವ ಇರುವುದನ್ನು ಗುರುತಿಸಿದ್ರು. ರಾಷ್ಟ್ರದ ಹಿತಕ್ಕೋಸ್ಕರ, ರಾಷ್ಟ್ರೀಯತೆಯ ಸಂರಕ್ಷಣೆಗೋಸ್ಕರ ಯಾವುದಾದ್ರೂ ಒಂದು ಪಕ್ಷ ಅದು ಕವಿಯತ್ರಿಯವರು ಭಾಗವಹಿಸಿದ್ದಾರೆ. ಆ ಕವಿತೆಗಳನ್ನು ಕೇಳುವುದಾಗಲಿ ಅಥವಾ ಕವಿ ಕೃತಿಗಳನ್ನು ಹೇಳುವುದಾಗಲಿ ಅಥವಾ ಸಾಹಿತ್ಯಗಳನ್ನು ಓದುವುದಾಗಲಿ ಅಥವಾ ಸಾಹಿತ್ಯವನ್ನು ರಚಿಸುವುದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರೆ ಮಕ್ಕಳ ನಿಮ್ಮ ಭವಿಷ್ಯ ಉದ್ಧಾರ ಆಗುವುದರಲ್ಲಿ ಸಂದೇಹನೇ ಇಲ್ಲ. ಯಾಕಂದ್ರೆ ಈ ಇಂತಹ ಒಂದು ಪ್ರೋಗ್ರಾಮ್ಗಳನ್ನ ತಾವು ಭಾಗವಹಿಸುವುದರಿಂದಾಗಿ ಏನಾಗ್ತದೆ ಅಂತಂದ್ರೆ ಮಕ್ಕಳಲ್ಲಿ ಪದಗಳ ರಚನೆಗೆ ಹೆಚ್ಚಿನ ಒಂದು ಒತ್ತನಗೊಳ್ಳಲಿಕ್ಕೆ ಆರಂಭವಾಗುತ್ತದೆ. ಜೊತೆಗೆ ಪದಗಳ ಒಂದು ಜೋಡಣೆ ಬರ್ತದೆ, ವ್ಯಾಖ್ಯೆಗಳ ರಚನೆ ಬರ್ತದೆ. ಆಮೇಲೆ ನಾವುಗಳು ಕೂಡ ಮುಂಬರುವ ದಿನಗಳಲ್ಲಿ ಕವಿಗಳು ಆಗುವುದರಲ್ಲಿ ಸಂದೇಹ ಇಲ್ಲ ಎನ್ನುತ್ತಕ್ಕಂಥ ಒಂದು ಬಲ ನಮ್ಮಲ್ಲಿ ಬರ್ತದೆ. ಅದಕ್ಕಾಗಿ ಮಕ್ಕಳೇ ಪ್ರತಿಯೊಂದು ಯಾವುದು ಸಾಹಿತ್ಯ ಸಮ್ಮೇಳನ ಪ್ರಜೆಗಳಲ್ಲಿ ಮುಂದಿನ ನಾಗರಿಕರು. ತಾಯಿ ರೋಡ್ ಮೇಲೆ ಕುಂತು ತರಕಾರಿ ಮಾಡ್ತಾಳೆ, ತಂದೆ ತಳ್ಳು ಬಂಡಿಯಲ್ಲಿ ತರಕಾರಿಯನ್ನು ಮಾರಾಟ ಮಾಡ್ತಾರೆ. ಆದ್ರೆ ಆ ಮಗಳು ಹಠ ಮಾಡಿ ಕೇವಲ ಒಂದು ಮೊಬೈಲ್ ಅಂತ ನನ್ನ ಬಳಕೆ ಹೀಗೆ ಬಳಸುವುದರಲ್ಲಿ ಅವ್ರು ಯಾವುದೋ ಒಂದು ಮೊಬೈಲ್ ಅನ್ನು ತಗೊಂಡು ಆ ಮೊಬೈಲ್ ತನ್ನ ತಾಯಿಯ ಪಕ್ಕದಲ್ಲಿಯೇ ತರಕಾರಿಯನ್ನ ಮಾರಾಟ ಮಾಡುವುದರೊಂದಿಗೆ ನಿರಂತರವಾದ ಅವಳು ಆರ್ಥಿಕವಾಗಿ ದುರ್ಬಲರು. ಆರ್ಥಿಕತೆ ಅವರಲ್ಲಿ ಬಟ್ಟೆಗೆ ಸಿಗುವುದೇ ಕಷ್ಟ ಇತ್ತು. ಅಂತ ಸಂದರ್ಭದಲ್ಲಿ ಆ ಮೊಬೈಲ್ಗಳನ್ನೇ ಬಳಸಿಕೊಂಡು ಅವಳು ಇವತ್ತು IAS ಅಧಿಕಾರಿಯಾಗಿ UPಯಲ್ಲಿ ಜಾಯಿನ್ ಆಗಿದ್ದಾರೆ. ಸಹಯೋಗದಲ್ಲಿ ನಾವು 4 ವರ್ಷಗಳಿಂದ ನಮ್ಮ ದೇಶದ ವಿವಿಧ ಮಹಾಪುರುಷರ ಜಯಂತಿಗಳು ಆಚರಣೆ ಮಾಡ್ತಾ ಬಂದಿರುತ್ತೇವೆ. ಅದರಲ್ಲಿ ವಿಶೇಷವಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಜಯಂತಿ ಉತ್ಸವ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರ ಜಯಂತಿ ಉತ್ಸವ ಆಗಿರ್ಬೋದು, ಮಧುರೈ ಸುಬ್ಬಲಕ್ಷ್ಮಿ ಅವರ ಜನ್ಮ ಶತಮಾನೋತ್ಸವ ಆಗಿರ್ಬೋದು, ಬೇಗಂ ಅಖ್ತರ್ ಅವರ ಜನ್ಮ ಶತಮಾನೋತ್ಸವ ಆಗಿರ್ಬೋದು, ಬಿಸ್ಮಿಲ್ಲಾ ಖಾನ್ ಅವರ ಜನ್ಮ ಶತಮಾನೋತ್ಸವ ಆಗಿರ್ಬೋದು. ಹೀಗೆ ನಾವು 10 ಹಲವಾರು ಮಹಾಪುರುಷರ ಒಂದು ಜನ್ಮ ಶತಮಾನೋತ್ಸವಗಳನ್ನು ನಿರಂತರವಾಗಿ ಗಡಿಬಿದ್ದರ ಜಿಲ್ಲೆಯಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಬಂದಿರುತ್ತೇವೆ. ಈ ಒಂದು ನಿಟ್ಟಿನಲ್ಲಿ ಈ ವರ್ಷ ನಮ್ಮ ದೇಶದ ಈ ಒಂದು ಉದ್ಘಾಟನಾ ಸಮಾರಂಭ ಆದ ತಕ್ಷಣ ನಮ್ಮ ಬೀದರ್ ಜಿಲ್ಲೆಯ ಸುಮಾರು 9 ಕಲಾ ತಂಡಗಳು ಈ ಒಂದು ಸಾಂಸ್ಕೃತಿಕ ಭವನದಲ್ಲಿ ಇವರ ಜಯಂತಿ ಉತ್ಸವ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಂಡು ಹೋಗಿದ್ದಾರೆ. ಹೀಗಾಗಿ ನಾವು ಈ ವರ್ಷ ಇವರ ಒಂದು ಜಯಂತಿ ಉತ್ಸವದ ನಿಮಿತ್ತವಾಗಿ 3 ದಿವಸಗಳ ಕಾಲ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ನಾಳೆ ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅನ್ನುವ ಮಾತುಗಳನ್ನು ಹೇಳ್ತಾ ಇಲ್ಲಿಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಆಸನಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ. ಇದೇ ತಿಂಗಳ 22 ಮತ್ತು 23ರಂದು ಬೀದರ್ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಬೆಳಗ್ಗೆಯಿಂದ ರಾತ್ರಿ 8:30ರವರೆಗೆ ವಚನಾಮೃತ ಕನ್ನಡ ಸಂಘದಿಂದ ವಚನ ವಿಜಯೋತ್ಸವ ವಚನ ಸಾಹಿತ್ಯೋತ್ಸವ ಸಮಾರಂಭವನ್ನು
ಆಯೋಜನೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ರಾಜ್ಯದ ವಿವಿಧ ಕಾಲೇಜುಗಳ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರು ಹಾಗೂ ವಿದ್ವಾಂಸರು ಸೇರಿದಂತೆ ಸುಮಾರು 14 ಜನ ತಜ್ಞರು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. 40 ಜನ ಕವಿಗಳು ತಮ್ಮ ಕಾವ್ಯ ವಾಚನ ಮಾಡಲಿದ್ದಾರೆ. ವಚನ ಸಾಹಿತ್ಯದ ವಿವಿಧ ಆಯಾಮಗಳ ಕುರಿತು ಜನರಿಗೆ ಉತ್ತಮ ಸಂದೇಶಗಳನ್ನು ನೀಡಲಾಗ್ತಾ ಇದೆ. ಇದೊಂದು ಉತ್ತಮ ಅವಕಾಶ. ವಚನ ಸಾಹಿತ್ಯಾಸಕ್ತರು, ಬಸವಾಭಿಮಾನಿಗಳು, ಯುವಕ ಯುವತಿಯರು ಹಾಗೂ ಸಭಿಕ ಜನರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಮಾತನ್ನು ಮಾಸಿಮಾಡೆಯವರು ಹೇಳಿದರು. ಮುಖಂಡರಾದ ರೇವಣಸಿದ್ದಪ್ಪ ಜಲಾದೇವರು ಮಾತನಾಡಿ, ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಅತಿಥಿ ಗಣ್ಯರಿಗೆ ಜನತೆಗೂ ಯಾವುದೇ ತೊಂದರೆಯಾಗದಂತೆ ಎಲ್ಲ ರೀತಿಯ ಒಂದು ವಸತಿ ಸೌಲಭ್ಯ, ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗ್ತಾ ಇದೆ. ಇದೊಂದು ಪ್ರಪ್ರಥಮ ವಚನ ಸಾಹಿತ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. 14 ವಿದ್ವಾಂಸರ ಉಪನ್ಯಾಸ, 40 ಕವಿಗಳ ವಚನ ಸಾಹಿತ್ಯ ಕುರಿತ ಕವಿಗೋಷ್ಠಿ, ಕವನ ವಾಚನ ಜರುಗಲಿದೆ. ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಇದೇ ವೇಳೆ ವಚನಾಮೃತ ಕನ್ನಡ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಚನಾಮೃತ ಕನ್ನಡ ಸಂಘದಿಂದ ನವೆಂಬರ್ 22-23ರಂದು 2 ದಿವಸಗಳ ಕಾಲ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ನಾವು ವಚನ ಸಾಹಿತ್ಯೋತ್ಸವ ಸಮಾರಂಭ ಏರ್ಪಡಿಸಿದ್ದೇವೆ. ಈ ಸಮಾರಂಭಕ್ಕೆ ಕನ್ನಡ ನಾಡಿನ ವಿವಿಧ ಮೂಲೆಗಳಿಂದ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರು, ವಿದ್ವಾಂಸರು ಉಪನ್ಯಾಸ ನೀಡಲು ಸುಮಾರು 14 ಜನ ವಿಶೇಷವಾದಂಥ ಉಪನ್ಯಾಸ ನೀಡಲು ಆಗಮಿಸುತ್ತಿದ್ದಾರೆ. ಇದು ಅವರವರ ಕ್ಷೇತ್ರದಲ್ಲಿ ಅವರು ಭಾಳ ಅಪಾರವಾದಂಥ ಸಾಧನೆ ಮಾಡಿದ್ದಾರೆ. ಹಂಪಿ ವಿಶ್ವವಿದ್ಯಾಲಯದಲ್ಲಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದಂಥ ಪ್ರಾಧ್ಯಾಪಕರು ಬರ್ತಾ ಇದ್ದಾರೆ. ಇವತ್ತು ಕಲಬುರಗಿಯ ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಇರುವರು ಉಪನ್ಯಾಸಕರು ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆಯವರು ಸಹ ಇಲ್ಲಿಯೂ ಸಹ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಉಪನ್ಯಾಸಕರು ಉಪನ್ಯಾಸ ನೀಡಲಿದ್ದಾರೆ. ಮತ್ತು ಕವಿಗಳು ಸುಮಾರು 40 ಜನ ಕವಿಗಳು ತಮ್ಮ ಕಾವ್ಯ ವಾಚನ ಮಾಡಲಿದ್ದಾರೆ. ಅದು ವಚನಕಾರರ ಬದುಕಿನ ಕುರಿತಾಗಿ. ಹೀಗೆ ಭಾಳ ವೈವಿಧ್ಯಮಯವಾದ ಕಾರ್ಯಕ್ರಮವಾಗಿದ್ದು ವಚನ ಸಾಹಿತ್ಯದ ಎಲ್ಲ ಆಯಾಮಗಳನ್ನು ಕುರಿತು ಒಳ್ಳೆಯ ವಿಚಾರಗಳು ಜನರಿಗೆ ಸಿಗ್ತವೆ. ಅವರು ಓದಿದ್ದು ಅವರು 30-40 ವರ್ಷ 50 ವರ್ಷದ ಶ್ರಮದ ಫಲ ನಮಗೆ ಒಂದು 30 ನಿಮಿಷದಲ್ಲಿ ಈ ವೇದಿಕೆ ಮುಖಾಂತರ ಕೊಡ್ತಾರೆ. ಕೇಳುಗರ ಅದೃಷ್ಟ, ಅದರ ಲಾಭ ಪಡ್ಕೊಳ್ಬೇಕು. ಯಾಕಂದರೆ ನಾವು ಇಂಥ ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ. ಇದು ಜನರು ಜಿಲ್ಲೆಯ ಮೂಲೆ ಮೂಲೆಯಿಂದ, ಹೊರ ಜಿಲ್ಲೆಯಿಂದನೂ ಬರ್ಬೋದು, ಕಲಬುರಗಿ ಜಿಲ್ಲೆಯಿಂದನೂ ಸಾಕಷ್ಟು ಜನ ಬರ್ಬೋದು. ನಮ್ಮ ಆತ್ಮೀಯರಿಗೆ ಆ ರೀತಿಯ ಆಮಂತ್ರಣಗಳು ಸಹ ನಾವು ಕೊಟ್ಟಿದ್ದೆವು. ನಮ್ಮ ಮಗ್ಗಲ ಗಡಿ ಜಿಲ್ಲೆಗಳ ಗ್ರಾಮದ ಜನರು, ಉದಗೀರು, ಜೈರಾಬಾದ್ ಇಂಥ ಕಡೆಯಿಂದ ಜನ ಇದರ ಬಗ್ಗೆ ಒಂದು ಮಾಹಿತಿ ನಾವು ಈಗಾಗಲೇ ಕಳಿಸಿದ್ದೆವು. ನಮ್ಮ ಆತ್ಮೀಯರಿಗೆ ಆಮಂತ್ರಣ ಹಾಕಿದ್ದೆವು. ಅವರೆಲ್ಲರೂ ಬಂದು ಹಗಲು ರಾತ್ರಿ, ಯಾಕಂದ್ರೆ ಹಗಲು ರಾತ್ರಿ 8:30ವರೆಗೆ ಉಪನ್ಯಾಸ ನಡೀತಾವೆ. ಬೆಳಗ್ಗೆ 10ವರೆಗೆ ಪ್ರಾರಂಭ ಆದರೆ ರಾತ್ರಿ 8:30ವರೆಗೆ ಸತತವಾಗಿ ನಡೀತವೆ. ಅದು ಜಿಲ್ಲೆಯ ಜನ ಅದರ ಪ್ರಯೋಜನ ತಗೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ಕಾಶಿನಾಥ್ ಗೌರ್ಶೆಟ್ಟಿ, ಕಾರ್ಯದರ್ಶಿ ಚನ್ನು ಗೌರ್ಶೆಟ್ಟಿ, ಪ್ರಮುಖರಾದ ಮಹೇಶ್ ಪಾಟೀಲ್, ಆದರಣೀಯ ಹಿರಿಯರಾಗಿರ್ತಕ್ಕಂಥ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡಿ ಅವರ ನೇತೃತ್ವದಲ್ಲಿ ವಚನಾಮೃತ ಕನ್ನಡ ಸಂಘದ ಆಶ್ರಯದಲ್ಲಿ ಇದೇ ತಿಂಗಳ 22-23ರಂದು ಜಿಲ್ಲಾ ರಂಗಮಂದಿರದಲ್ಲಿ ನಡೀತಕ್ಕಂಥ ವಚನ ಸಾಹಿತ್ಯೋತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ನಾನು ಈಗಾಗಲೇ ಬಹಳಷ್ಟು ಎಲ್ಲ ತಯಾರಿಯಾಗಿದೆ. ಸುಮಾರು 9 ವಿಭಾಗಗಳನ್ನು ಮಾಡಿ ಪ್ರತಿಯೊಂದು ವಿಭಾಗದಲ್ಲಿ 8ರಿಂದ 9 ಜನರನ್ನು ಜೋಡಿಸಿ ಬರ್ತಕ್ಕಂಥ ಸಾಹಿತ್ಯಗಳನ್ನು ಬರ್ತಕ್ಕಂಥ ಸಜ್ಜನ ಬಂಧುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಮುಂಜಾನೆ 9ಕ್ಕೆ ಉಪಹಾರದಿಂದ ಪ್ರಾರಂಭ ಆಗಿ ರಾತ್ರಿವರೆಗೂ ಏನಪ್ಪ ಅಂದ್ರೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಇದು ಬೀದರ್ ಜಿಲ್ಲೆಯಲ್ಲಿ ಭಾಳ ಪ್ರಪ್ರಥಮವಾಗಿ ನಡೀತಕ್ಕಂಥ ವಚನ ಸಾಹಿತ್ಯೋತ್ಸವ ಇದು. ಹಾಗಾಗಿ ಆ ಸಾಹಿತ್ಯೋತ್ಸವದ ಸಂಪೂರ್ಣ ಲಾಭ ನಮ್ಮ ಜನತೆ ತಗೋಬೇಕು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಸಾಹಿತಿಗಳು, ಕನ್ನಡ ಅಭಿಮಾನಿಗಳು, ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಸಂಪೂರ್ಣ ಉಪಯುಕ್ತ ಹೋಗ್ಬೇಕಂತ ನಾನು ಕಳಕಳಿ ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಸಂಭಾಜಿ ಬ್ರಿಗೇಡ್ ವತಿಯಿಂದ ರಾಷ್ಟ್ರೀಯ ವರ್ಧಾಪನ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಬ್ರಿಗೇಡ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮನೋಜ್ ದಾದಾ ಆಖ್ರೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ,
ಮರಾಠ ಸಮುದಾಯವನ್ನು 3Bಯಿಂದ 2Aಗೆ ಸೇರ್ಪಡೆ ಮಾಡಬೇಕು. ಶಹಜಿ ರಾಜೆ ಅವರ ಇತಿಹಾಸವನ್ನು ಉಳಿಲಿಕ್ಕೆ ಅನುದಾನವನ್ನು ನೀಡಿ ಭವ್ಯ ಸ್ಮಾರಕವನ್ನು ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಬೇಕು. ಮುಂದಿನ ದಿನಗಳಲ್ಲಿ ಬ್ರಿಗೇಡ್ ವತಿಯಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸೇರಿದಂತೆ ಹಲವು ಚುನಾವಣೆಗಳಲ್ಲಿ ಕಾರ್ಯಕರ್ತರನ್ನು ಕಣಕ್ಕಿಳಿಸಲಾಗುವುದು. ಆದರೆ ನಮ್ಮ ಉದ್ದೇಶ ಸಮಾಜಕಾರಣ ಮತ್ತು ರಾಜಕಾರಣ, ಈ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಸ್ಪರ್ಧಿಸುವಂತೆ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಮನೋಜ್ ದಾದ ಅವರು ಹೇಳಿದರು. ಇದೇ ವೇಳೆ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷ ಸತೀಶ್ ವಾಸರೆ ಸೇರಿದಂತೆ ಮುಖಂಡರಾದ ದೀಪಕ್ ಪಾಟೀಲ್ ಚಾಂದೋರಿ ಸೇರಿದಂತೆ ಇನ್ನು ಅನೇಕ ಜನ ಒಂದು ಸಂಭಾಜಿ ಬ್ರಿಗೇಡ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸುಮಾರು 1,000ಕ್ಕೂ ಅಧಿಕ ಬ್ರಿಗೇಡ್ನ ಕಾರ್ಯಕರ್ತರು, ಯುವಕ ಯುವತಿಯರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. आज संभाजी ब्रिगेड का इस बिदर डिस्ट्रिक्ट में हुए वाला है। एक संभाजी ब्रिगेड के माध्यम से हमने कुछ ठहराव यहाँ पर लिए हैं कि जो यहाँ कर्नाटक में जो मराठा समाज है उनका जो आरक्षण है, जो 2B में आज है वो 3A में उन्होंने जाना चाहते हैं, उनको आरक्षण मिलना चाहिए। तो जो कोई राज्य मागास वर्ग आयोग जो है, कमीशन है, बैकवर्ड कमीशन, उनके अहवाल के माध्यम से कर्नाटक के मराठा समाज को आरक्षण मिलना चाहिए और वो 2A में 2B से 3A में वो जाना चाहिए, ऐसी मांग संभाजी ब्रिगेड की है। और जो 100% समाजकारण और 100% राजकारण ये भूमिका है, क्योंकि समाजकारण ही राजकारण ही छत्रपति शिवाजी महाराज का शिवसूत्र है। और इसी माध्यम को लेते हुए हम संभाजी ब्रिगेड के माध्यम से गांव खेड़े में जिला परिषद, पंचायत इनके चुनाव में हम उम्मीदवार को खड़े करेंगे। नगर परिषद, नगर पंचायत में जहाँ जहाँ हमारे लोग इच्छुक है, ऐसा लगता है कि हम वहाँ चुन के आ सकते, तो ऐसे लोग वहाँ हम देने वाले हैं। क्योंकि इलेक्शन आज जो वातावरण किया है कि पैसा रहा तो इलेक्शन होता, तो वो समीकरण कहीं तो भी बदलना चाहिए और इस भूमिका को संभाजी ब्रिगेड लेके हम जा रहे हैं। ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಒಬ್ಬ ಭಾರತೀಯ ಬ್ಯಾರಿಸ್ಟರ್, ಶಿಕ್ಷಣ ತಜ್ಞ ಹಾಗೂ ಅಪ್ಪಟ ರಾಷ್ಟ್ರಭಕ್ತರಾಗಿದ್ದರು. ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನು ನೀಡುವುದನ್ನು ಪ್ರಬಲವಾಗಿ ವಿರೋಧಿಸಿ ಅಖಂಡ ಭಾರತದ ಕನಸನ್ನು ಕಂಡವರು ಎಂದು ಸಂಸ್ಕೃತಿ ಚಿಂತಕಿ, ಮಹಾನಗರ ಪಾಲಿಕೆಯ ಸದಸ್ಯೆ ಉಲ್ಲಾಸಿನಿ ವಿಕ್ರಮ್ ಮುದಾಳೆ ತಿಳಿಸಿದರು. ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಸಂಸ್ಕೃತಿ ಮಂತ್ರಾಲಯ, ಕರ್ನಾಟಕ ಜಾನಪದ ಪರಿಷತ್ತು, ಕರುಣಾಮಯ ಯುವಕ ಸಂಘ, ಒಂದು ಮಹಿಳಾ ಘಟಕ ಈ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರ 125ನೇ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಆಯೋಜನೆ ಮಾಡಿರುವಂಥ ರಂಗೋಲಿ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆಯನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಮುಖರ್ಜಿಯವರು ಒಬ್ಬ ಶ್ರೇಷ್ಠ ರಾಜಕಾರಣಿ, ಶಿಕ್ಷಣ ತಜ್ಞ, ನ್ಯಾಯವಾದಿಯಾಗಿದ್ದರು. ಇಂದು ಅವರ ಒಂದು ಬರ್ತ್ಡೇ ನಿಮಿತ್ತವಾಗಿ ಚಿತ್ರಕಲಾ ಪ್ರದರ್ಶನ ಮತ್ತು ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ತನ್ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಒಂದು ಹುರಿದುಂಬಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಿಜಕ್ಕೂ ಕೂಡ ಸಂತಸ ತಂದಿದೆ. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರ ಒಂದು ಸಮಾಜಮುಖಿ ಕಾರ್ಯ ನಿಜಕ್ಕೂ ಕೂಡ ಅಭಿನಂದನೀಯ ಎನ್ನುವಂಥ ಮಾತನ್ನು ಉಲ್ಲಾಸಿನಿ ಮೇಡಮ್ ಅವರು ಹೇಳಿದರು. ಪೀಪಲ್ಸ್ ಫೌಂಡೇಶನ್ ಅಧ್ಯಕ್ಷೆ ಲುಂಬಿಣಿ ಗೌತಮ್ ಮಾತನಾಡಿ, ಚಿಕ್ಕಂದಿನಿಂದಲೇ ರಾಷ್ಟ್ರೀಯವಾದಿ ಚಳುವಳಿಗಳಿಂದ ಪ್ರಭಾವಿತರಾದ ಮುಖರ್ಜಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ರಾಷ್ಟ್ರಭಕ್ತಿಯನ್ನು ಮೆರೆದು ಇಂದಿನ ಯುವ ಪೀಳಿಗೆಗೆ ಆದರ್ಶಪ್ರಾಯರಾಗಿದ್ದಾರೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಅಕ್ಕ ಮಹಾದೇವಿ ಮಹಿಳಾ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಸಾವಿತ್ರಿಬಾಯಿ ಹೆಬ್ಬಾಳೆಯವರು ರಂಗೋಲಿ ಹಾಗೂ ಚಿತ್ರಕಲೆಯ ಕುರಿತು ಮಾತನಾಡ್ತಾರೆ. ಇದೇ ವೇಳೆ ಕಲಾವಿದೆ ಪ್ರಿಯಾಂಕಾ ಶ್ರೀಗುರು ಗಾಯನ ನಡೆಸಿಕೊಡ್ತಾರೆ. ವೇದಿಕೆ ಮೇಲೆ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ನಿಜಲಿಂಗಪ್ಪ ತಗಾರೆ, ಚಿತ್ರಕಲಾವಿದೆ ಮಹೇಶ್ವರಿ ಪಾಂಚಾಳ್, ಚಿತ್ರಕಲಾ ಶಿಕ್ಷಕ ಯೋಗೇಶ್ ಮಠದ್, ಡಾಕ್ಟರ್ ಸುನೀತಾ ಕೂಡ್ಲಿಕರ್, ಸ್ಮಿತಾ ಕೋರೆ, ಮಲ್ಲಮ್ಮ ಸಂತಾಜಿ, ಸಂಗೀತಾ ದುನ್ಗೆ ಉಪಸ್ಥಿತರಿದ್ದರು. ಇದೇ ವೇಳೆ ರಂಗೋಲಿ ಹಾಗೂ ಚಿತ್ರಕಲಾ ಸ್ಪರ್ಧೆಗೆ ಚಾಲನೆ ನೀಡಲಾಯಿತು. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ SB ಕುಚ್ವಾಳ್, ಶಿವಶರಣಪ್ಪ ಗಣೇಶ್ಪುರ್, ಪ್ರಕಾಶ್ ಕನ್ನಾಳೆ ಸೇರಿದಂತೆ ಇನ್ನಿತರರು ಹಾಗೂ ಯುವಕ ಯುವತಿಯರು ಉಪಸ್ಥಿತರಿದ್ದರು. ಹೇಳಬೇಕಂದ್ರೆ ಭಾಳಷ್ಟಿದೆ, ಆದರೆ ಫಸ್ಟ್ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಜ್ಕುಮಾರ್ ಹೆಬ್ಬಾಳೆ ಸರ್ಗೆ. ಯಾಕಂದರೆ ಇದು ಎಲ್ಲ ಆರ್ಗನೈಸ್ ಮಾಡ್ತಾ ಇರೋದು ಅವರೇ. ಇದು ಆರ್ಗನೈಸ್ ಮಾಡ್ತಾ ಇರೋದು ಹೆಂಗಂದರೆ ಎಲ್ಲರಿಗೆ, ಎಲ್ಲ ಟ್ಯಾಲೆಂಟ್ ಇರೋರಿಗೆ ವೇದಿಕೆ ಕೊಟ್ಬಿಟ್ಟು ಅವರು ಈ ಥರ ಪ್ರೋತ್ಸಾಹಿತ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಅವ್ರು ಇದೇ ಥರ ಯಶಸ್ವಿಗಳು ಗಳಿಸಲಿ ಅಂತ ನಾನು ಹಾರೈಸಿದ್ದೀನಿ ದೇವರಿಂದ. ಅದಕ್ಕೆ 3 ದಿನಗಳ ಕಾಲ ಕಂಟಿನ್ಯೂ ಸತತವಾಗಿ ಕಾರ್ಯಕ್ರಮಗಳಿದೆ. ಈ ಕಾರ್ಯಕ್ರಮಗಳಿಗೆಲ್ಲ ನಾನು ಇವ್ರಿಗೆ, ನಮ್ಮ ರಾಜ್ಕುಮಾರ್ ಅಣ್ಣವ್ರಿಗೆ
ತುಂಬ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮುಖರ್ಜಿ ಅವರ ಯಾವ ಆದರ್ಶಗಳು ಇವತ್ತಿನ ಯುವಕರಿಗೆ? ಅವ್ರ ಬಲಿದಾನ ಅಂದರೆ ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆದಲ್ಲಿ. ಅಷ್ಟೊಂದು ಅವ್ರದ್ದು ತುಂಬ ಹೇಳಬೇಕಂದ್ರೆ ನಮಗೆ ಆ್ಯಕ್ಚುಲಿ ಸಮಯ ತುಂಬ ಬೇಕಾಗತ್ತೆ. ಅದ್ರ ಸಂಬಂಧ ನಾನು ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಪಕ್ಷ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಅವ್ರದ್ದು ಕಷ್ಟ, ಅವ್ರದ್ದು ಬಲಿದಾನಗಳು, ಅವ್ರು ಮಾಡಿದ ಕೆಲಸಗಳು ಎಲ್ಲರಿಗೆ ಒಂದು ಮಾದರಿಯಾಗಿ ಹೆಂಗಿದೆ ಅಂದರೆ ಅವ್ರ ಬಗ್ಗೆದಲ್ಲಿ ಎಷ್ಟು ಹೇಳಿದ್ರೂ